ಸರ್, ಈಗ ಶುಭ ಕೇಸ್ನಲ್ಲಿ ಅಪರಾಧಿಗಳಿಗೆ ರಾಜ್ಯಪಾಲರಿಗೆ ಕ್ಷಮಾದಾನ ಕೋರಲು ಒಂದು ಅನುಮತಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. ಸೊ ಆ ಪ್ರಕ್ರಿಯೆ ಹೇಗಿರುತ್ತೆ ಸರ್? ಈಗ ಶುಭ ಅವ್ರಿಗೆ 8 ವಾರಗಳ ಸಮಯ ಟೈಮ್ ಕೊಟ್ಟಿದ್ದಾರೆ. ಆ 8 ವಾರದಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ಮರ್ಸಿ ಪಿಟಿಷನನ್ನು ಫೈಲ್ ಮಾಡ್ಬೋದು ಗವರ್ನರ್ ಅವ್ರಿಗೆ. ಅಂಡರ್ ಆರ್ಟಿಕಲ್ 161 ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರ ಕೊಡುತ್ತೆ ರಾಜ್ಯಪಾಲರಿಗೆ, ಆಯಾ ರಾಜ್ಯದ ರಾಜ್ಯಪಾಲರಿಗೆ. ಈ ಥರ ಏನು, ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೀನಿ, ಭಾಗಿಯಾದ ನಂತರ ನನಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ 2 ಕೋರ್ಟ್ಗಳಲ್ಲೂ ಕೂಡ ಕನ್ವಿಕ್ಷನ್ ಆಗಿಬಿಟ್ಟಿದೆ, ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ಬಟ್ ನಾನು ಕೂಡ ಅನೇಕ ವರ್ಷ ಕೋರ್ಟ್ನಲ್ಲಿ ಮತ್ತು ಜೈಲಲ್ಲಿ ಸಮಯವನ್ನು ಕಳೆದಿದ್ದೀನಿ. ನನಗೂ ಕೂಡ ಪರಿವರ್ತನೆ ಆಗಲಿಕ್ಕೆ ಒಂದು ಅವಕಾಶ ಇದೆ. ಏನೋ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆದೋಗಿದೆ. ಆಕೆ ಕೂಡ ಒಂದು ಲಾ ಸ್ಟೂಡೆಂಟ್ ಆಗಿರ್ತಾರೆ ಮತ್ತು ಒಬ್ಬ ಪ್ರೇಮಿಯ ಜೊತೆ ಬಿದ್ದು ಆತನ ಸವಾಸ ಮಾಡಿ ಒಂದು ಡೈರೆಕ್ಟಾಗಿ ನೇರವಾಗಿ ಕ್ರೈಮಲ್ಲಿ ಭಾಗಿಯಾಗದೇ ಇದ್ರೂ ಕೂಡ ಅನುಮಾನಾಸ್ಪದವಾಗಿ ಆಕೆ ಕ್ರಿಮಿನಲ್ ಕಾನ್ಸ್ಪಿರಸಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಆಕೆಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಸನ್ನಡತೆ, ಈ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು 5 ರಿಂದ 10 ವರ್ಷ ಆಕೆ ಏನು ಜೈಲಲ್ಲಿ ಕಳೆದ್ರು ಅಲ್ಲಿ ತೋರಿಸಿದಂಥ ಸನ್ನಡತೆ ಮತ್ತು ಯಾವುದೇ ಥರದ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಹಿಂದೆ ಭಾಗಿಯಾಗದೇ ಇರುವಂಥದ್ದು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಗಣನೆ ತಗೊಂಡು ಗವರ್ನರ್ ಅವರು ಅದನ್ನು ಪಾರ್ಡನ್ ಮಾಡುವಂಥ ಅಧಿಕಾರ ಗವರ್ನರ್ ಅವ್ರಿಗಿದೆ. ಸೇಮ್ 161 ಆರ್ಟಿಕಲಲ್ಲಿ ಏನು ಪವರ್ ಇದೆಯೋ ಅದನ್ನೇ ಆರ್ಟಿಕಲ್ 72ನಲ್ಲಿ ರಾಷ್ಟ್ರಪತಿಗಳು ಕೂಡ ಸಮಾನಾಂತರವಾದಂಥ ಅಧಿಕಾರ ಇದೆ. ಬಟ್ ರಾಷ್ಟ್ರಪತಿಗಳ ಅಧಿಕಾರ ಇನ್ನೂ ತುಂಬ ವ್ಯಾಪ್ತಿಯಾಗಿದೆ. ಹಾಗಾಗಿ ಒಂದು ಅವಕಾಶ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ಶುಭ ಅವರಿಗೆ, ಅವರ ವರ್ತನೆ, ಜೈಲಲ್ಲಿದ್ದಂಥ ವರ್ತನೆ, ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದೆ ಇರುವಂಥದ್ದು ಮತ್ತು ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಆದಂಥ ಒಂದು ಕ್ರೈಮ್ ಆಗಿರೋದ್ರಿಂದ ಹಾಗಾಗಿ ಒಂದು ಸನ್ನಡತೆ ಮೇಲೆ ಆಕೆ ಕೂಡ ಮುಂದೆ ಪರಿವರ್ತನೆ ಆಗ್ಬೋದು, ಆಕೆಗೂ ಒಂದು ಜೀವನ ಇದೆ ಅಂತ ಹೇಳಿ ಆಕೆಗೆ ಮಾತ್ರ ಅಲ್ಲ 4 ಜನಕ್ಕೂ ಕೂಡ ಒಂದು ಗವರ್ನರ್ ಅವರಿಗೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರು ಒಂದು ಮರ್ಸಿ ಪಿಟಿಷನನ್ನು ಈಗ 8 ವಾರಗಳ ಕಾಲ ಒಳಗಡೆ ಒಂದು ಗವರ್ನರ್ ಅವ್ರಿಗೆ ಕಳಿಸ್ತಾರೆ. ಗವರ್ನರ್ ಅವ್ರು ಏನು ಮಾಡ್ತಾರೆ, ಆರ್ಟಿಕಲ್ 160 and 161 ಏನು ಹೇಳುತ್ತೆ, ಗವರ್ನರ್ ಅವರು ಇಂಡಿಪೆಂಡೆಂಟ್ ಆಗಿ ಯಾವುದೇ ಥರದ ಡಿಸಿಷನ್ ತಗೊಳಂಗಿಲ್ಲ. He will always have to go with the advice of the cabinet of ministers or the council of ministers ಅಂತ ಸಂವಿಧಾನ ಹೇಳುತ್ತೆ. ಹಾಗಾಗಿ ಗವರ್ನರ್ ಏನು ಮಾಡ್ತಾರೆ, ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಒಂದು ಒಪಿನಿಯನ್ನ ಕೇಳ್ತಾರೆ. ಆಗ ಕ್ಯಾಬಿನೆಟ್ ಒಂದು ಮೀಟಿಂಗ್ ಕೂತ್ಕೊಳ್ಳುತ್ತೆ. ಈಕೆದು ಕಂಪ್ಲೀಟ್ ಹೋಮ್ ಡಿಪಾರ್ಟ್ಮೆಂಟಿಂದ ಒಂದು ರಿಪೋರ್ಟನ್ನು ತರಿಸ್ತಾರೆ. ಈಕೆ ಏನು ಮಾಡ್ತಿದ್ರು, ಯಾವಾಗ ಆಧಾರದ ಮೇಲೆ ಈಕೆಗೆ ಕನ್ವಿಕ್ಷನ್ ಆಯಿತು, ಎಲ್ಲ ಕೋರ್ಟ್ಗಳಲ್ಲಿ ಕನ್ವಿಕ್ಷನ್ ಆದರೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಸಣ್ಣ ವಿಂಡೋವನ್ನು ಓಪನ್ ಮಾಡಿಕೊಟ್ಟಿದೆ. ಮುಂದೆ ಆಕೆಗೂ ಒಂದು ಜೀವನ ಇದೆ. ಅನೇಕ ವರ್ಷಗಳ ಕಾಲ ಆಕೆ ಕೋರ್ಟ್ನಲ್ಲಿ ಮತ್ತು ಜೈಲಲ್ಲಿ ಕಾಲ ಕಳೆದಿರೋದ್ರಿಂದ ಅಲ್ಲೂ ಕೂಡ ಶಿಕ್ಷೆ ಅನುಭವಿಸೋದ್ರಿಂದ ಒಂದು ಪರಿವರ್ತನೆ ಆಗುವಂಥದ್ದು ರಿಫಾರ್ಮೇಟಿವ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ. ಹಾಗಾಗಿ ಕ್ಯಾಬಿನೆಟ್ ಅವರು ಒಂದು ತೀರ್ಮಾನ ತಗೊಂಡು ಗವರ್ನರ್ ಅವ್ರಿಗೆ ಸಜೆಸ್ಟನ್ನು ಮಾಡ್ತಾರೆ, ಒಂದು ರೆಕಮೆಂಡೇಶನನ್ನು ಮಾಡ್ತಾರೆ. ಈಗೀಗ ತಾವು ಪಾರ್ಡನ್ ಕೊಡ್ಬೋದಾ, ಯಾಕಂದರೆ ಗವರ್ನರ್ಗೆ ಬರೀ ಪಾರ್ಡನ್ ಅಧಿಕಾರ ಮಾತ್ರ ಅಲ್ಲ, ಸೆಂಟೆನ್ಸನ್ನು ಕಮ್ಮಿ ಕೂಡ ಮಾಡ್ಬೋದು. ಕೆಲವು ಸಂದರ್ಭಗಳಲ್ಲಿ ನಾನು ಕಂಪ್ಲೀಟ್ ಪಾರ್ಡನ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಒಂದು ಜೀವ ಕೂಡ ಹಾನಿಯಾಗಿದೆ, ಜೀವ ನಾವು ಕಳ್ಕೊಂಡಿದ್ದಾರೆ, ಒಬ್ಬ ಗಿರೀಶ್ ಅನ್ನೋ ವ್ಯಕ್ತಿ ಸಾವಾಗಿದೆ, ಆತನ ಕುಟುಂಬಕ್ಕೂ ನ್ಯಾಯ ಕೊಡಬೇಕು ಅನ್ನೋದಾದರೆ ನಾನು ಕಂಪ್ಲೀಟ್ ತಮ್ಮ ಲೈಫ್ ಇಂಪ್ರಿಸನ್ಮೆಂಟ್ನ ನಾನು ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ, ಬಟ್ 10 ರಿಂದ 15 ವರ್ಷ ಅದನ್ನ ಇಂಪ್ರಿಸನ್ಮೆಂಟ್ನ ಕಮ್ಮಿ ಮಾಡ್ಬೋದು. ಅದನ್ನ ಪವರ್ ಆಫ್ ರೆಮಿಷನ್ ಅಂತ ಕೂಡ ನಾವು ಕರಿತೀವಿ. 2 ಅಧಿಕಾರ ಕೂಡ ಗವರ್ನರ್ ಇದೆ. ಸರಿ, ಯಾವ ಮಾನದಂಡದಲ್ಲಿ ಕ್ಷಮಾದಾನ ನೀಡಲಾಗುತ್ತೆ? ಮೇಡಮ್, ಅನೇಕ ಪ್ರಕರಣಗಳಲ್ಲಿ ಗವರ್ನರ್ ಮತ್ತು ರಾಷ್ಟ್ರಪತಿಗಳು ಕೂಡ ಮಾಡಿದ್ದಾರೆ. ಒಂದು ಬಿಯಾನ್ ಸಿಂಗ್ ಅನ್ನೋ ಕೇಸ್ನಲ್ಲಿ ಕೂಡ ಪಂಜಾಬ್ ಮುಖ್ಯಮಂತ್ರಿಗಳ ಮರ್ಡರ್ ಕೇಸಲ್ಲಿ ಕೂಡ ಒಬ್ಬ ಆರೋಪಿ ಕೂಡ 30 ವರ್ಷ, ಶೇಕಡ 30 ವರ್ಷ ಆತ ಜೈಲಲ್ಲಿ ಕಳೀತಾನೆ ಮತ್ತು ಆತನಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ. ಬಟ್ 30 ವರ್ಷ ಸುದೀರ್ಘವಾಗಿ ಆತ ಕಳೆದಿರೋದು, ಅನೇಕ ಕಾಯಿಲೆಗಳು ಇದ್ದು ನರಳಾಡಿಕೊಂಡು ಮತ್ತು ಅವನಿಗೂ ಪರಿವರ್ತನೆ ಆಗುವಂಥ ಒಂದು ಅವಕಾಶ ಇದೆ. ಮತ್ತು ಜೈಲಲ್ಲಿ ಆತನ ಸನ್ನಡತೆ, ಜೈಲಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂಥದ್ದು, ಇವೆಲ್ಲವನ್ನು ನೋಡಿ ಆ ಕೇಸಲ್ಲಿ ಕೂಡ ರಾಷ್ಟ್ರಪತಿಗಳು ಅದನ್ನು ಪಾರ್ಡನ್ ಮಾಡಿ ಈ ಡೆತ್ ಪೆನಾಲ್ಟಿನ ಲೈಫ್ ಇಂಪ್ರಿಸನ್ ಮಾಡ್ತಾರೆ. ಲೇಟೆಸ್ಟ್ ಕೇಸು ತಾವು ನೆನೆಸ್ಕೊಂಡ್ರೆ ಪರಿವಾವಳನ್ ಕೇಸು, ಯಾವುದು ನಮ್ಮ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸ್ನಲ್ಲಿ 7 ಜನ ಆರೋಪಿಗಳು ಶೇಕಡ ಸುಮಾರು 30 ವರ್ಷಕ್ಕಿಂತ ಹೆಚ್ಚು ಕಾಲ ಅವರು ಪ್ರಿಸನಲ್ಲಿ ಕಳೆದಿರ್ತಾರೆ. ಮತ್ತು ಈ ಪರಿವಾರವನ್ನು ಯಾರು ಇರ್ತಾನೋ ಆತನ ಪರವಾಗಿ ಸೋನಿಯಾ ಗಾಂಧಿಯವರೆಗೂ ಕೂಡ ಮರ್ಸಿ ಪಿಟಿಷನ್ ಹೋಗುತ್ತೆ. ಅವ್ರ ಫ್ಯಾಮಿಲಿಯವರೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾರೆ, ನಿಮ್ಮ ಗಂಡ ರಾಜೀವ್ ಗಾಂಧಿನ ಅಸಾಸಿನೇಷನ್ನಲ್ಲಿ ಈತನ ಕೈವಾಡ ಇದೆ ಅಂತ ಈತನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಆತನ ಒಂದೇ ತಪ್ಪೇನಪ್ಪ ಅಂದರೆ 2 ಬ್ಯಾಟ್ರಿಗಳ ಶೆಲ್ಗಳನ್ನು ಪರ್ಚೇಸ್ ಮಾಡ್ಕೊಂಡ್ಬರ್ತಾನೆ. ಅದೇ ಬ್ಯಾಟ್ರಿ ಶೆಲ್ಗಳನ್ನ ಆ ಡಿಟೋನೇಟರ್ಗೆ ಬಳಸಿ ಡಿಟೋನೇಟರಿಂದ ಬ್ಲಾಸ್ಟ್ ಆಗ್ತದೆ. ಹಾಗಾಗಿ ಗೊತ್ತಿದ್ದು ತೊಗೊಂಬಂದು, ಗೊತ್ತಿಲ್ಲದಿರೋ ತೊಗೊಂಬಂದು, ಅಥವಾ ಅವನಿಗೆ ಮೋಸ ಮಾಡಿ ತರಿಸಿದ್ರು, ಅದೆಲ್ಲವೂ ಕೂಡ ಟ್ರಯಲ್ ನಡೆದಿದೆ. ಒಂದು 30 ವರ್ಷ ಸುದೀರ್ಘವಾಗಿ ಆತ ಜೈಲಲ್ಲಿ ಕಳೆದಿದ್ದಾನೆ. ಒಂದು ಸನ್ನಡತೆ ತೋರಿಸಿದ್ದಾನೆ. ಅನೇಕ ಡಿಗ್ರಿಗಳನ್ನು ಕೂಡ ಜೈಲಲ್ಲಿ ಆತ ಮಾಡ್ಕೊಂಡಿದ್ದಾನೆ. ವಿದ್ಯಾಭ್ಯಾಸದ ಕಡೆ ಹೆಚ್ಚೆಚ್ಚು ಒಲವನ್ನು ತೋರಿಸಿದ್ದಾನೆ. ಮತ್ತು ಅನೇಕ ಕಾಯಿಲೆಗಳಿಗೆ ಆತ ಒಳಪಟ್ಟಿದ್ದಾನೆ. ಅವನ ತಾಯಿ ಕೂಡ ಸೀರಿಯಸ್ ಆಗಿದ್ರು. ಎಲ್ಲ ಮಾನದಂಡದ ಮೇಲೆ ಪೆರಿವಾಳನ್ ಕೂಡ ಅವನಿಗೂ ಕೂಡ ಗವರ್ನರ್ ಅವರು ಡಿಸಿಷನ್ ತಗೊಳ್ತಾರೆ. ಬಟ್ ಗವರ್ನರ್ ಏನು ಮಾಡ್ತಾರೆ, ತಮಿಳುನಾಡು ಕೇಸ್ನಲ್ಲಿ ಅವರು ರಾಷ್ಟ್ರಪತಿಗಳಿಗೆ ಅದನ್ನ ಫಾರ್ವರ್ಡ್ ಮಾಡಿಬಿಡ್ತಾರೆ. ನಾನು ನೋಡಿದ್ದೀನಿ, ಬಟ್ ಸ್ವಲ್ಪ ಸಂಕ್ಷಿಪ್ತವಾದಂಥ ವಿಚಾರ ಮತ್ತು ಸೂಕ್ಷ್ಮವಾದಂಥ ವಿಚಾರ ಇದೆ. ರಾಷ್ಟ್ರಪತಿಗಳು ನೀವಿದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಅಂತೇಳಿ ಅದನ್ನು ಪ್ರೆಸಿಡೆಂಟ್ಗೆ ಫಾರ್ವರ್ಡ್ ಮಾಡ್ತಾರೆ. ಆಗ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗುತ್ತೆ. ಆರ್ಟಿಕಲ್ 142ನಲ್ಲಿ ಇಂಟರ್ಫಿಯರ್ ಆಗಿ ಹೇಳುತ್ತೆ, ಗವರ್ನರ್ ಅವರು ನಿಮ್ಗೆ ಎಲ್ಲ ಅಧಿಕಾರ ಇದೆ, ನೀವು ಯಾಕೆ ಸುಮ್ಮನೆ ಪ್ರೆಸಿಡೆಂಟ್ ಕಳಿಸ್ತೀರಿ ಅಂತೇಳಿ ಆತನಿಗೆ ಇಮಿಡಿಯೇಟಾಗಿ ಬಿಡುಗಡೆ ಮಾಡಬೇಕು ಅಂತೇಳಿ 30 ವರ್ಷ ಆದ ನಂತರ ಆತನಿಗೆ ಪಾರ್ಡನ್ ಸಿಗುತ್ತೆ.
ಆ ಥರ ಅವನಿಗೂ ಕೂಡ 302 ಮರ್ಡರ್ ಕೇಸಲ್ಲಿ ಆತ ಇರ್ತಾನೆ. ಸಿವಿನಲ್ಲಿ ಶುಭಾ ಶಂಕರ್ ಅನ್ನೋರು ಕೂಡ 302 ಮರ್ಡರ್ ಕೇಸಲ್ಲಿದೆ. ಈ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಮೆಂಟಲ್ಲಿ ಕೂಡ 2-3 ವಿಚಾರಗಳನ್ನ ಅಬ್ಸರ್ವ್ ಮಾಡಿದ್ದಾರೆ. ಆಕೆ ಎಲ್ಲೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಎಲ್ಲೋ ತನ ಪ್ರಿಯಕರನ ಜೊತೆ ಸೇರಿ ಈ ಥರ ಒಂದು ಕಾರ್ಯ ಆಗಿದೆ. ಬಟ್ ಆಕೆ ನಿಜವಾಗ್ಲೂ ಕೊಲೆ ಮಾಡುವಂತ ಹೇಳಿದ್ಲ, ಅಥವಾ ಆತನ ಬುದ್ಧಿ ಕಲಿಸು ಅಂತ ಹೇಳಿದ್ಲ, ಅಥವಾ ಆತನ ಹತ್ರ ಮಾತಾಡು ಅಂತ ಹೇಳಿದ್ಲ, ಏನೋ ಅಂತ ಹೇಳಿದ್ಲು ಅನ್ನೋದು ಎಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಬೆನಿಫಿಟ್ ಆಫ್ ಡೌಟ್ ಆಕೆಗೆ ಬರ್ತದೆ. ಮತ್ತು ಆಕೆ ಎಷ್ಟು 5 ವರ್ಷ 10 ವರ್ಷ ಜೈಲಲ್ಲಿದ್ಲು ಎಲ್ಲ ಸನ್ನಡತೆಯನ್ನು ತೋರಿಸಿದಾಳೆ. ಎಲ್ಲೂ ಕೂಡ ಆಕೆ ಎಲ್ಲೂ ಗಲಾಟೆ ಮಾಡ್ಕೊಂಡಿರಾ, ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಭಾಗಿಯಾಗ್ದಿರಾ, ಯಾವುದೋ ಸಾಕ್ಷಿ ನಾಶಕ್ಕೆ ಕೂಡ ಪ್ರಯತ್ನ ಪಡೆದಿರಾ, ಆ ಸನ್ನಡತೆ ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಸೂಕ್ಷ್ಮವಾಗಿ ಗಮನಿಸಿದೆ. ಆಕೆಗೂ ಒಂದು ಫ್ಯೂಚರ್ ಇದೆ ಮತ್ತು ವಿದ್ಯಾಭ್ಯಾಸ ಮಾಡಿದ್ದಾಳೆ, ಲಾ ಸ್ಟೂಡೆಂಟ್ ಬೇರೆ ಇದ್ದಾಳೆ. ಹಾಗಾಗಿ ನಮ್ಮ ಕಾನೂನಾತ್ಮಕವಾಗಿ ನಮ್ಮ ಕೈ ಕಟ್ಟಾಗ್ತಿದೆ. ಗಿರೀಶ್ ಅನ್ನೋ ವ್ಯಕ್ತಿ, ಆತನ ಕುಟುಂಬಕ್ಕೆ ನಾವು ನ್ಯಾಯ ಕೊಡಬೇಕಾಗಿದೆ. ಹಾಗಾಗಿ ನಾವು ಜೀವಾವಧಿ ಶಿಕ್ಷೆಯನ್ನು ಎತ್ತಿ ಹಿಡಿತೀವಿ. ಆದರೆ ಈ ಕಾನೂನು ಮೀರಿ ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್ ಗವರ್ನರ್ ಮತ್ತು ರಾಷ್ಟ್ರಪತಿಗಳಿಗೆ ಸಂವಿಧಾನ ಪ್ರಬಲವಾದಂಥ ಒಂದು ಅಧಿಕಾರ ಕೊಟ್ಟಿದೆ. ಅವರು ಎಲ್ಲ ಮಾನದಂಡ ಏನು ನಿಮಗೆ ಹೇಳ್ದಂಗೆ ಅವ್ರು ತೋರಿಸುವಂಥ ಸನ್ನಡತೆ, ಹಿಂದೆ ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಅವ್ರು ಭಾಗಿಯಾಗಿಲ್ಲ, ಮೊದಲನೇ ಪ್ರಕರಣ ಎಲ್ಲೋ ಒಂದು ಹೀಟ್ ಆಫ್ ದ ಮೂಮೆಂಟಲ್ಲೋ, ಒಂದು ತಪ್ಪಿನ ನಿರ್ಧಾರದಿಂದನೋ, ದುಡುಕಿನ ನಿರ್ಧಾರದಿಂದನೋ, ವಯಸ್ಸಿನ ಮೆಚುರಿಟಿ ಇಲ್ದಿರ ತಗೊಳ್ಳುವಂಥ ನಿರ್ಧಾರದಿಂದನೋ, ಮತ್ತು ಅದು ಇನ್ನೊಂದು ಮಾನಸಿಕ ತುಮುಲತೆ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಕೆಗೆ ಶಿ ವಾಸ್ ಫೋರ್ಸ್ಡ್ ಇನ್ ಟು ಮ್ಯಾರೇಜ್. ಆಕೆಗೆ ಇಷ್ಟವಿಲ್ಲದ ಮ್ಯಾರೇಜ್ಗೆ ಆಕೆಯನ್ನು ಪುಷ್ ಮಾಡ್ತಿರ್ತಾರೆ. ಆಕೆಗೆ ತಂದೆ ಕೂಡ ಹೇಳಲಿಕ್ಕಾಗ್ತಿಲ್ಲ, ಈ ಕಡೆ ಪ್ರಿಯಕರನ್ ಕೂಡ ಬಿಡಕ್ಕಾಗ್ತಿಲ್ಲ. ಈ ಥರ ಸಂದರ್ಭದಲ್ಲಿ ಏನಾದರೂ ಒಂದು ಮಾಡುವಂಥ ಪ್ರಿಯಕರನ್ಗೆ ಹೇಳ್ತಾಳೆ ಹೊರತು ಸಾಯಿಸುವಂತ ಆಕೆ ಎಲ್ಲೂ ಹೇಳೋದಿಲ್ಲ. ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಆಕೆಗೆ ನಿಜವಾಗ್ಲೂ ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಇದ್ದಾಳೋ ಇಲ್ವೋ, ಆಕೆ ಮಾಡಿದಂಥ ಪ್ರತಿಯೊಂದು ಕಾಲು 54 ಕಾಲ್ಗಳನ್ನು ಆಕೆ ಮಾಡ್ತಾಳೆ. ಅದೊಂದೇ ದಿವಸ ಮರ್ಡರ್ ಆದಂಥ ದಿವಸ 54 ಕಾಲ್ಗಳು ಈಕೆ ಮತ್ತು ಅಕ್ಯೂಸ್ ನಂಬರ್ 1 ಯಾರಿರ್ತಾನೋ ಪ್ರಿಯಕರ ಅವರಿಬ್ಬರ ಮಧ್ಯೆ ಆಗ್ತದೆ. ಬಟ್ ಆ ಕಾಲ್ನ ಎಂಟೈರ್ ಟ್ರಾನ್ಸ್ಕ್ರಿಪ್ಟ್ ಎಲ್ಲೂ ಸಿಗೋದಿಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಡಿಸ್ಟ್ರಾಯ್ ಆಗುತ್ತೆ. ಹಾಗಾಗಿ ಆಕೆ ಮೇಲೆ 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅಡಿನಲ್ಲಿ ಆ ಪ್ರಕರಣ ಕೂಡ ದಾಖಲಾಗ್ತದೆ. ಬಟ್ ಏನು ಚರ್ಚೆ ಆಯಿತು ಇಬ್ಬರ ಮಧ್ಯೆ, ಅದೇ ದಿವಸ ಮರ್ಡರ್ ಆಗುವಂಥ ದಿವಸ 54 ಕಾಲ್ಗಳು ಮಾಡುವಂಥ ಅವಶ್ಯಕತೆ ಏನಿತ್ತು? ಹಾಗಾಗಿ ಡೈರೆಕ್ಟ್ಲಿ ಆರ್ ಸರ್ಕಮ್ಸ್ಟೆನ್ಷಿಯಲಿ ಆಕೆ ರೋಲ್ ಇದೆ ಅಂತ ಸುಪ್ರೀಂ ಕೋರ್ಟ್ ಬಂದು ಆಕೆಗೊಂದು ಲೈಫ್ ಇಂಪ್ರಿಸನ್ಮೆಂಟನ್ನು ಕನ್ಫರ್ಮ್ ಮಾಡಿದ್ದಾರೆ. ಈಗ ಪಾರ್ಡನ್ ಅಂತ ಒಂದು ಗೇಟ್ ಓಪನ್ ಮಾಡಿರೋದ್ರಿಂದ ಆಕೆ ತನ್ನ ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ 8 ವಾರದೊಳಗಡೆ ಗವರ್ನರ್ ಅವರಿಗೆ ಮನವಿಯನ್ನು ಮಾಡಬೇಕು. ನಾನು ಕೂಡ ಈ ದೇಶದ ಒಂದು ಪ್ರಜೆಯಾಗಿ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ, ನನಗೂ ಮೆಚ್ಯೂರಿಟಿ ಇರಲಿಲ್ಲ. ಏನೋ ಪ್ರಿಯಕರನಿಗೆ ಜೊತೆ ಸೇರಿಕೊಂಡು ಆತನಿಗೊಂದು ಪಾಠ ಕಳಿಸು ಅಂತ ಹೇಳಿದೆ ಹೊರತು ಕೊಲೆ ಮಾಡುವಂತ ನಾನು ಎಂದೂ ಹೇಳಿಲ್ಲ. ಸತ್ಯ ಅವ್ರ ಸುಳ್ಳು ಸುಪ್ರೀಂ ಕೋರ್ಟ್ ಆಲ್ರೆಡಿ ಒಂದು ತೀರ್ಮಾನ ಕೊಟ್ಟಿದೆ. ನನಗೂ ಒಂದು ಜೀವನ ಇದೆ. ಸುಮಾರು 10 ವರ್ಷಗಳ ಕಾಲ ನಾನು ಕೂಡ ಸಜ್ಜೆಯನ್ನು ಅನುಭವಿಸಿದ್ದೀನಿ ಮತ್ತು ಸನ್ನಡತೆಯನ್ನು ತೋರಿಸಿದ್ದೀನಿ, ವಿದ್ಯಾಭ್ಯಾಸ ಕೂಡ ಮಾಡಿದ್ದೀನಿ. ನನ್ನ ಕೈಲಾದಂಥ ಸಮಾಜಕ್ಕೆ ಕೊಡುಗೆ ಆಗುವಂಥ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ನಾನು ಲಾ ಗ್ರಾಜ್ಯುಯೇಟ್ ಇದ್ದೀನಿ, ಅನೇಕ ಬಡವರ ಪರವಾಗಿ ನಾನು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀನಿ, ನನಗೂ ಒಂದು ಅವಕಾಶ ಕೊಡಿ, ನಾನೊಂದು ಪರಿವರ್ತನೆ ಆಗ್ತೀನಿ ಅಂತ ಹೇಳಿ ಸುದೀರ್ಘವಾಗಿ ಒಂದು ಪತ್ರವನ್ನು ಬರೆದಾಗ ಆ ಪತ್ರವನ್ನು ಗವರ್ನರ್ ಅವರು ಏನು ಮಾಡ್ತಾರೆ, ಕ್ಯಾಬಿನೆಟ್ ಮುಂದೆ ಇಡ್ತಾರೆ. ಕ್ಯಾಬಿನೆಟ್ ಅನ್ನು ಒಪಿನಿಯನ್ ಕೇಳ್ತಾರೆ. ಆಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅವ್ರ ಇಡೀ ಕ್ಯಾಬಿನೆಟ್ ಕಮಿಟಿ ಇನ್ಕ್ಲೂಡಿಂಗ್ ದ ಗೃಹ ಸಚಿವರು ಅವರೆಲ್ಲ ಕೂತ್ಕೊಂಡು ಹೋಮ್ ಮಿನಿಸ್ಟರ್ ಒಂದು ಒಪಿನಿಯನ್ ತಗೊಂಡು ಇಟ್ಸ್ ಇಟ್ ಎ ಫಿಟ್ ಕೇಸ್ ಟು ಗಿವ್ ಪಾರ್ಡನ್ ಫಾರ್ ದಿಸ್ ಕೇಸ್ ಅಂತ ಹೇಳಿ ಪಾರ್ಡನ್ ಆದರೂ ಮಾಡ್ಬೋದು ಅಥವಾ ಸೆಂಟೆನ್ಸ್ ಅನ್ನು ಕಮ್ಮಿ ಮಾಡ್ಬೋದು. ಈಗ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಮೊದಲಾದ್ರೆ 14 ವರ್ಷ ಅಂದರೆ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನು ಕೊಡ್ತಿದ್ರು. ಈಗ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಅಪ್ ಟು ಲೈಫ್ ಅಂತ ಹೇಳ್ತಾರೆ. ಹಾಗಾಗಿ ಆಕೆ ಈಗ ಅನುಭವಿಸಿರುವಂಥ 10 ವರ್ಷ ಅಡಿಷನಲ್ ಒಂದು 5 ರಿಂದ 5 ವರ್ಷ ಶಿಕ್ಷೆಯನ್ನು ಅನುಭವಿಸಿ 15 ವರ್ಷ ಮುಗಿಸ್ಕೊಂಡು ತಾವು ಬರಬಹುದು ಅಂತ ಹೇಳಿ ಆ ಸೆಂಟೆನ್ಸನ್ನು ಕಮ್ಮಿ ಮಾಡುವಂಥ ಅಧಿಕಾರ ಕೂಡ ಗವರ್ನರ್ ಅವರಿಗಿದೆ. ಹಾಗಾಗಿ ನಾವೀಗ ಕಾದು ನೋಡಬೇಕು. ಗವರ್ನರ್ ಅವ್ರ ಮುಂದೆ 3 ಆಯ್ಕೆಗಳಿದೆ. ಕ್ಯಾಬಿನೆಟ್ಗೆ ಸಲ್ಲಿಸಿದಾಗ ಸೆಂಟೆನ್ಸನ್ನು ಕಮ್ಮಿ ಮಾಡಿ ಅಂತ ಹೇಳ್ತಾರಾ, ಅಥವಾ ಕಂಪ್ಲೀಟ್ ಮಾಫಿ ಮಾಡಿ ಅಂತ ಹೇಳ್ತಾರಾ, ಅಥವಾ ಪರಿವಾರಗಳನ್ನು ಕೇಸ್ತಾರಾ, ಮತ್ತೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಕಳಿಸ್ತಾರಾ? ಈ 3 ಆಪ್ಷನ್ಗಳನ್ನು ನಾವು ಕಾದು ನೋಡಬೇಕು. ಸರ್, ಇದಕ್ಕೇನಾದರೂ ಅಬ್ಜೆಕ್ಷನ್ ಹಾಕಬಹುದಾ ಸರ್? ಆ ತರದ ಒಂದು ಅವಕಾಶ ಇದೆ? ಖಂಡಿತ ಇದೆ. ಇವರು ಮರ್ಸಿ ಪಿಟಿಷನ್ ಸಲ್ಲಿಸಿದ ಮೇಲೆ ಗಿರೀಶ್ ಅಂತ ಯಾರು ಇದ್ದಾರೆ, ಪಾಪ ಯಾರು ವಿಕ್ಟಿಮ್ ಇದ್ದಾರೆ, ಯಾರು ತಿರೋಗಿದ್ದಾರೆ, ಅವರ ಫ್ಯಾಮಿಲಿ ಕಡೆಯಿಂದ ಸೀರಿಯಸ್ ಆಗಿ ಅಬ್ಜೆಕ್ಷನ್ ಅನ್ನು ಕೂಡ ಸಲ್ಲಿಸಬಹುದು. ನೋಡಿ ಸರ್, ದಯವಿಟ್ಟು ನೀವು ಈ ಕೇಸಲ್ಲಿ ನೀವು ಮಾಡಬೇಕು ಹೋಗಬೇಡಿ. ನಮಗಿದ್ದಂಥ ಒಬ್ಬ ಮಗನ ನಾವು ಕಳ್ಕೊಂಡಿದ್ವಿ, ಬಹಳಷ್ಟು ಕಷ್ಟಪಟ್ಟು ನಾವು ಸಾಕಿದ್ವಿ. ಆಕೆಗೆ ಇಷ್ಟ ಇಲ್ಲ ಅಂದಿದ್ರೆ ಇಲ್ಲ ಅಂತ ಹೇಳ್ಬೋದಿತ್ತು ಹೊರತು ಅಲ್ಲಿ ಕರೆಸಿ ಕೊಲೆ ಮಾಡಿದಂಥದ್ದು ಆಕೆಯ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ. 54 ಕಾಲ್ಸ್ ಎಕ್ಸ್ಚೇಂಜ್ ಆಗಿದೆ. ಅವರಿಬ್ಬರು ಕ್ರಿಮಿನಲ್ ಕಾನ್ಸ್ಪಿರಸಿಲಿ ಭಾಗಿಯಾಗಿದ್ದಾರೆ ಮತ್ತು ಮೊಬೈಲ್ನಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ಆಕೆ ಡಿಲೀಟ್ ಮಾಡಿದ್ದಾಳೆ. ಇದು ಡೆಲಿಬ್ರೇಟ್ಲಿ ಮಾಡಿರುವಂಥದ್ದು. ಆಕೆಗೆ ಕ್ಷಮೆಗೆ ಅರ್ಹಳೇ ಅಲ್ಲ ಅಂತ ಹೇಳಿ ಸೀರಿಯಸ್ ಆಗಿ ಅವರು ಕೂಡ ಒಂದು ಅಬ್ಜೆಕ್ಷನ್ ಅನ್ನು ಮಾಡಬಹುದು. ಆಗ ಗವರ್ನರ್ ಅವರು ಎರಡನ್ನು ಕನ್ಸಿಡರ್ ಮಾಡಿ ಕ್ಯಾಬಿನೆಟ್ ಒಪಿನಿಯನ್ ಅನ್ನು ತಗೊಂಡು ಒಂದು ತೀರ್ಮಾನವನ್ನು ಕೊಡ್ತಾರೆ. ಸರ್, ಏನ್ ಮೇನ್ ಪಾಯಿಂಟ್ ಗಮನಿಸ್ತಾರೆ ಅಂತ ಹೇಳಿ ರಾಜ್ಯಪಾಲರು ಮತ್ತೆ ಸಚಿವ ಸಂಪುಟದಲ್ಲಿ ಏನ್ ಮೇನ್ ಪಾಯಿಂಟ್ ಗಮನಿಸ್ತಾರೆ ಸರ್? ಒಂದು ವ್ಯಕ್ತಿಯ ಚಾರಿತ್ರ್ಯವನ್ನು ಗಮನಿಸ್ತಾರೆ. ಯಾರು ಇವರು? ಇವರೇನು ಇವರು ಪ್ರೊಫೆಷನಲ್ ಕ್ರಿಮಿನಲ್ಲ, ಇದೇ ಥರ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾ ಬಂದಿರೋರಾ, ಅಥವಾ ಫಸ್ಟ್ ಟೈಮ್ ಏನಾದರೂ ಒಫೆನ್ಸ್ ಮಾಡಿರೋರಾ ಇವರು? ಮತ್ತು ಅವ್ರ ಬ್ಯಾಕ್ಗ್ರೌಂಡನ್ನು ಗಮನಿಸ್ತಾರೆ. ವಿದ್ಯಾಭ್ಯಾಸ ಏನಿದೆ, ಮನೆಯ ವಾತಾವರಣ ಹೇಗಿತ್ತು, ಯಾವ ಸಂದರ್ಭದಲ್ಲಿ ಕ್ರೈಮನ್ನು ಮಾಡಿದ್ರು, ಯಾವ ಸಂದರ್ಭ ಯಾವ ಸಿಚುವೇಶನ್ ಅವ್ರನ್ನ ಕ್ರೈಮ್ ಮಾಡಲಿಕ್ಕೆ ಫೋರ್ಸ್ ಮಾಡ್ತು, ಅಥವಾ ಪ್ಲಾನ್ ಮಾಡಿ ಪ್ರೀ ಮೆಡಿಟೇಟೆಡ್ ಮರ್ಡರ್ ಅಂತ ಮಾಡಿದ್ರ, ಅಥವಾ ಸನ್ನಿವೇಶಗಳು ಸಿಚುವೇಶನ್ಗಳ ಒಳಗಾಗಿ ಮೆಚುರಿಟಿ ಇಲ್ದಿರ
ತಕ್ಷಣಕ್ಕೆ ತಗೊಂಡಂಥ ತೀರ್ಮಾನ ಮತ್ತು ಮುಂದಕ್ಕೆ ಅವರ ಜೀವನ ಹೆಂಗಿರುತ್ತೆ, ಈಗ ಮುಂದೆ ಅವರು ಪರಿವರ್ತನೆ ಆಗ್ತಾರಾ, ಸಮಾಜಕ್ಕೆ ಇವರು ಒಳ್ಳೆ ಸತ್ಪ್ರಜೆಯಾಗಿ ಬದುಕ್ತಾರಾ, ಸಮಾಜಕ್ಕೆ ಇವರಿಂದ ಕೊಡುಗೆ ಆಗುತ್ತಾ, ಇವೆಲ್ಲವನ್ನೂ ಕೂಡ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಒಂದು ಒಳ್ಳೆ ಸಜೆಷನ್ನ ಗವರ್ನರ್ ಅವರು ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.